ವಿಶೇಷವಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ, ಈಗಾಗಲೇ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರ TP ಇನ್ನೂವರೆಗೆ ಬಂದಿಲ್ಲ ಅಂತಕ್ಕಂಥ ಗೊಂದಲ ಸೃಷ್ಟಿಯಾಗಿತ್ತು. ಅದರ ಜೊತೆಗೆ ಅವರ ಡೆಲ್ಲಿ ಪ್ರವಾಸದ ಕುರಿತು ಸುದ್ದಿಗಳು ಕೂಡ ಬರ್ತಾಯಿತ್ತು. ಅದೊಂದಿಷ್ಟು ಜನರಿಗೆ ಗೊಂದಲ ಕೂಡ ಉಂಟು ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ. ಹೀಗಾಗಿ ಅವರ TP ಈಗ ಒಂದು 5 ಮಿನಿಟ್ಸ್ ಆಯ್ತು ಬಂದು, ಅದನ್ನು ತಮ್ಮ ಮುಂದೆ ಎಲ್ಲರಿಗೂ ತೋರಿಸಿ ಯಾವುದೇ ರೀತಿಯಾದಂಥ ಜನರಿಗೆ ಗೊಂದಲ ಬೇಡ. ಅವರು ಜಮಖಂಡಿಗೆ ಬಂದು ಜಮಖಂಡಿಯ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಡೆಲ್ಲಿ ಟೂರ್ ಪ್ರೋಗ್ರಾಮನ್ನು ಫಿಕ್ಸ್ ಮಾಡಿದ್ದಾರೆ. ವಿಶೇಷವಾಗಿ ನಿನ್ನೆ ದಿನ DK ಸಾಹೇಬ್ರ ಜೊತೆಗೆ ನಾನಿದ್ದೆ. ಅವ್ರಿಗೆ ಇಲ್ಲಿಗೆ ಬರದೇ ಇಲ್ಲಿ ಯಾವುದೇ ಕಾರಣಕ್ಕೂ ಬರಲಾರ್ದಂಥ ಸಂದರ್ಭ ಇದ್ರೂ ಕೂಡ ಜಮಖಂಡಿ ಕಾರ್ಯಕ್ರಮವನ್ನು ನಾನು ತಪ್ಪಿಸಬಾರ್ದು. ಕಳೆದ 7 ತಿಂಗಳದಿಂದ ಜಮಖಂಡಿ ಅರ್ಬನ್ ಬ್ಯಾಂಕ್ನವ್ರು ನನ್ನ ಸಂಬಂಧ ಕಾಯಕತ್ತಾರ. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು ಅಂಥೇಳಿ ಇಲ್ಲಿ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿಕೊಂಡು ಪ್ರೈವೇಟ್ ಫ್ಲೈಟ್ಗಳನ್ನು ಕೂಡ ಅರೇಂಜ್ ಮಾಡಿಕೊಂಡು ಎಲ್ಲನೂ ಕೂಡ ಅವರೇ ಪೇ ಮಾಡಿ, ಯಾವುದೂ ಕೂಡ ನಮ್ಮ ಬ್ಯಾಂಕಿಗಾಗಲಿ ನಮಗಾಗಲಿ ಯಾವುದೂ ಕೂಡ ಭಾರ ಮಾಡಿಲ್ಲ. ಅವರೇ ಪೇ ಮಾಡಿ ಇಲ್ಲಿವರೆಗೆ ಬಂದು ನಮ್ಮೆಲ್ಲರನ್ನ ನೋಡಿ ನಮ್ಮ ಬ್ಯಾಂಕಿನ ಕುರಿತಾಗಿ ಮಾತನಾಡಲಿ ಹೋಗಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಮಿನಿಸ್ಟ್ರುಗಳ TPನೂ ಈಗಾಗಲೇ ಬಂದಿದೆ. ನಿಮ್ಮೆಲ್ಲರಿಗೂ ಕೂಡ ಗಮನಕ್ಕಿರ್ತೈತಿ. ಅದರದ್ದು ಪ್ರತಿಯೊಂದು TP ಕಾಪಿಗಳನ್ನು ತಮಗೆ ಮುಟ್ಟಿಸ್ತೀವಿ. ನಾವಿವತ್ತು ಕರೆದಿರ್ತಕ್ಕಂಥ ಉದ್ದೇಶ, ಜನರಲ್ಲಿ ಡೆಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಆಗಿರೋದ್ರಿಂದ ಜಮಖಂಡಿ ಕಾರ್ಯಕ್ರಮಕ್ಕೆ DK ಸಾಹೇಬರು ಬರುವುದಿಲ್ಲ ಅನ್ನುವಂಥದ್ದು ಡೆಲ್ಲಿ ಒಳಗೆ ಸೇರಿಕೊಂಡಿದೆ. ಅದನ್ನು ನೀವು ಸ್ಪಷ್ಟವಾಗಿ ಮಾಹಿತಿ ಮುಟ್ಟಿಸ್ಬೇಕು. ಜಮಖಂಡಿಗೆ ಬಂದು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳು ಜಮಖಂಡಿಗೆ ಬಂದು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಮುಟ್ಟಿಸ್ಬೇಕು. ನೀವೆಲ್ಲರೂ ಕೂಡ ಅದನ್ನು ಕೆಲಸ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ. ಮತ್ತು ಇದೆಲ್ಲ ಅರೇಂಜ್ಮೆಂಟ್ ಕುರಿತಾಗಿಯೂ ನೀವು ನೋಡಿರಿ. ಸಾಕಷ್ಟು ಇದ್ರ ಬಗ್ಗೆ ಕೂಡ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಕೂಡ ನೀವೆಲ್ಲನೂ ಕೂಡ ವಿಸ್ತಾರವಾಗಿ ಬರೀಬೇಕು. ಅವರು ಟೈಮಿಂಗ್ಸ್ ಯಾವ ರೀತಿಯಾಗಿದೆ ಅಂದ್ರೆ, ಬೆಳಗ್ಗೆ 9 ಗಂಟೆಗೆ HAL ಬೆಂಗಳೂರಿಂದ ಬೈ ಸ್ಪೆಷಲ್ ಫ್ಲೈಟ್ದಿಂದ ಬರ್ತಾರೆ. ಅಲ್ಲಿಂದ 10 ಗಂಟೆಗೆ ಬೆಳಗಾವಿ ಏರ್ಪೋರ್ಟ್, ಬೆಳಗಾವಿ 10:15ಕ್ಕೆ ಬೆಳಗಾವಿ ಡಿಪಾರ್ಚರ್ ಏರ್ಪೋರ್ಟ್, ಬೆಳಗಾವಿ ಬೈ ಹೆಲಿಕಾಪ್ಟರ್ 10:45ಕ್ಕೆ ಜಮಖಂಡಿ. ಹೆಚ್ಚು ಕಡಿಮೆ 11 ಗಂಟೆ ಜಮಖಂಡಿ ಬರ್ಬೋದು. 10:10:30ಯಿಂದ 11 ಗಂಟೆಗೆ ಜಮಖಂಡಿಗೆ ಬರ್ತಾರೆ. ಅಲ್ಲಿಂದ ಅವ್ರ TP ಪ್ರಕಾರ 11 ಗಂಟೆಗೆ ಇನಾಗ್ರೇಷನ್ ಸೆರೆಮನಿ ಆಫ್ ದ ನ್ಯೂ ಆಫೀಸ್ ಬಿಲ್ಡಿಂಗ್ ಆಫ್ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಜಮಖಂಡಿ. ನೆಕ್ಸ್ಟ್ 2 ಗಂಟೆ ಜಮಖಂಡಿಯಿಂದ ಡಿಪಾರ್ಚರ್, 2 ಗಂಟೆವರೆಗೂ 11 ಗಂಟೆಗೆ ಬಂದು 2 ಗಂಟೆವರೆಗೂ ಜಮಖಂಡಿಯಲ್ಲಿ ನಮಗೆ ಸಮಯ ಅವಕಾಶ ಕೊಟ್ಟಾರ. ಮತ್ತು 2 ಗಂಟೆ ನಂತರ ಅವರು ಯಥಾಸ್ಥಿತಿ ಹುಬ್ಳಿಗೆ ಹೋಗಿ ಅಲ್ಲಿಂದ ಡೆಲ್ಲಿ ಪ್ರೋಗ್ರಾಮ್ ಐತಿ, ಆ ಪ್ರೋಗ್ರಾಮಿಗೆ ಅಟೆಂಡ್ ಆಗಬೇಕು. ಅವರು ಕೇವಲ ಜಮಖಂಡಿಯ ಒಂದೇ ಒಂದು ಕಾರ್ಯಕ್ರಮಕ್ಕಾಗಿ, ನಮ್ಮ ಅರ್ಬನ್ ಬ್ಯಾಂಕು ಮತ್ತು ಜಮಖಂಡಿಯ ಜನತೆಯ ಒಂದು ಪ್ರೀತಿಗಾಗಿ ದೆಹಲಿ ಕಾರ್ಯಕ್ರಮವನ್ನು 1.5 ಗಂಟೆ CM ಪ್ರೋಗ್ರಾಮನ್ನು ಮತ್ತು ಹಲವಾರು ಮಿನಿಸ್ಟ್ರುಗಳ ಕಾರ್ಯಕ್ರಮವನ್ನು 1.5 ಗಂಟೆ ಮುಂದೆ ಹಾಕಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂಥ ವಿಷಯ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ದೆಹಲಿ ಕಾರ್ಯಕ್ರಮ ಆ್ಯಕ್ಚುಲಿ ಆಗಿರ್ತಕ್ಕಂಥದ್ದು 6:30ಗೆ, ಆದ್ರೆ DK ಸಾಹೇಬ್ರದನ್ನು 7:30ಗೆ ಮಾಡಿ CMಗೆ ನಿನ್ನೆ ಖುದ್ದಾಗಿ CMಗೆ ಮಾತಾಡಿ, ಸರ್ ಇಲ್ಲ ನಾನು 1 ಗಂಟೆ ಲೇಟಾಗಿ ಬರತ್ತೇನೆ, ನೀವು ಕೂಡ 1 ಗಂಟೆ ಲೇಟಾಗಿ ಹೋಗ್ರಿ ಅಂತೇಳಿ ನಾನು ಮುಂದೆನೇ ಫೋನ್ ಮಾಡಿ ಹೇಳಿದರು. ಅದರದ್ದು ಎಲ್ಲ ಫ್ಲೈಟ್ ಅರೇಂಜ್ಮೆಂಟು, ಸ್ಪೆಷಲ್ ಫ್ಲೈಟು ಎಲ್ಲನೂ ಫೈನಲ್ ಆದ್ಮೇಲೆ ಇವತ್ತು TP ಬಂದೈತಿ. ಅದ್ರದ್ದು ಕಾಪಿ ಎಲ್ಲರಿಗೂ ನಿಮ್ಗೆ ಕೊಡ್ತಾರೆ. ಇದನ್ನು ಗೊಂದಲ ಜನರ ತಲೆಯೊಳಗೆ ಒಂದು ತೆಗೆಯೋ ರೀತಿಯಲ್ಲಿ ನೀವು ಸುದ್ದಿಯನ್ನು ಪ್ರಸಾರ ಮಾಡಿ. ಹೆಚ್ಚಾಗಿ ಫೋಕಸ್ ಮಾಡಿವಿ ಅನ್ನೋಂಥ ಉದ್ದೇಶ ಏನಿಲ್ಲ, ಅವರಿಗೆ ಫೋಕಸ್ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ. ಅವರು ಕೂಡ ಒಬ್ಬ ರಾಜ್ಯದ ಪ್ರಭಾವಿ ನಾಯಕರು. ಅವ್ರು ಬರೋದ್ರಿಂದ ಬ್ಯಾಂಕಿಗಾಗಲಿ ಜಮಖಂಡಿಗಾಗಲಿ ಭಾಳಷ್ಟು ಅನುಕೂಲಗಳಿತ್ತು. ವಿಶೇಷವಾಗಿ ಹೀಗಾಗಿ ನಮ್ಮ ಬ್ಯಾಂಕಿನ ಭವಿಷ್ಯತ್ತಿಗೆ ಅವ್ರು ಉಪಯೋಗ ಆಗ್ತಾರೆ ಅನ್ನುವಂಥ ಉದ್ದೇಶ ಕೂಡ ನಮಗಿತ್ತು. ಹೀಗಾಗಿ ಹಾಲಿ ಸಹಕಾರಿ ಸಚಿವರ ದಿನಾಂಕವನ್ನು ಕೇಳಿದ್ವಿ. ಅವರು ಅವರ ಪ್ರೈವೇಟ್ ಪ್ರೋಗ್ರಾಮ್ ಇರುವಂಥ ಕಾರಣದಿಂದಾಗಿ ಅದ್ರ ನನಗೆ ಅವ್ರು ಲಿಸ್ಟು ಕಳಿಸ್ಯಾರ, ಪ್ರೈವೇಟ್ ಪ್ರೋಗ್ರಾಮ್ ಐತಿ, ಅವ್ರು ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಅವರನ್ನು ಕೂಡ ನಾವು ಕೇಳಿದ್ವಿ. ಅವ್ರು ಬರೋದಿಲ್ಲ ಅಂದಾಗ ಅವ್ರ ಹೆಸರು ಹಾಕಿದ್ರೆ ಸರಿ ಅನ್ಸಂಗಿಲ್ಲ, ಅವ್ರಿಗೆ ಅಗೌರವ ತೋರಿಸಿದಂಗೆ ಆಗ್ತದೆ ಅಂತೇಳಿ ಹೆಸರು ಹಾಕ್ಕೊಂಡಿಲ್ಲ. ಅವ್ರನ್ನೂ ಅಪ್ರೋಚ್ ಮಾಡಿದ್ವಿ. ಅದ್ರದ್ದು ಕೂಡ ಗೊಂದಲ ಬೇಕು. ಜಮಖಂಡಿ ಒಳಗೆ ಅರ್ಬನ್ ಬ್ಯಾಂಕ್ದು ಬ್ಯಾನರ್ಗಳನ್ನು ಕಟ್ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಏನು ರೀ ನಿಮ್ಮ ಕಟ್ಟ? ಅದು ಏನಾಗಿತ್ತು ಆ್ಯಕ್ಚುಲಿ ಅಂದ್ರೆ, ನಾನು ವಿಡಿಯೋ ಫುಟೇಜ್ ತೆಗೆದು ನೋಡೀನಿ.
ಅವತ್ತು ಒಂದು 4-5 ಸಣ್ಣ ಹುಡುಗರು ಜಾಗರಣ ಇತ್ತಲ್ಲ ರಾತ್ರಿ, ಸಣ್ಣ ಹುಡುಗರು ಆಟ ಆಡ್ಕೋತ ಹರ್ಕೋತ ಹೋಗಿದ್ದದವು. ನಾನು ಮೊದಲು ನೀವೆಲ್ಲರೂ ಹೆಂಗೆ ವಿಚಾರ ಮಾಡಿದ್ರಲ್ಲ ಉದ್ದೇಶಪೂರ್ವಕವಾಗಿನ ಅಂತೇಳಿ ಹಂಗೆ ವಿಚಾರ ಮಾಡಿದ್ವಿ. ಉದ್ದೇಶಪೂರ್ವಕವಾಗಿ ಆಗಿತ್ತು, ಕಂಪ್ಲೇಂಟು ಕೊಟ್ಟಿದ್ವಿ. ಅದನ್ನೇನು ವಿಡಿಯೋ ಫುಟೇಜ್ ನೋಡಿದ್ನಲ್ಲ, ಒಂದು 4 ಸಣ್ಣ ಹುಡುಗರು ಮಾಡಿದ್ರು, ಅದನ್ನು ತಿಳಿಲಾರ್ದಕ್ಕೆ ಮಾಡಿದ್ರು. ಅವ್ರನ್ನ ಕರೆಸಿ ಅವ್ರ ಹಿರಿಯರಿಗೆ ಹೇಳಿ ತಾಕೀತು ಮಾಡಿ ಅದನ್ನು ಬಿಡಿಸಿ. ಅವ್ರ ಮ್ಯಾಗ ಏನು ಮಾಡೋಕ್ಕಾಗಂಗಿಲ್ಲ, ತಿಳಿಲಾರ್ದು ಮಾಡಿದ್ರು. ಈ ವೇದಿಕೆ ಒಳಗೆ ಕೂತ್ಕೊಂಡು ಅಲ್ಲೇ ಊಟದ ವ್ಯವಸ್ಥೆ ಮಾಡಿವಲ್ಲ, ಅಲ್ಲಿ ಕೂಡ ನಾವು ಕಾರ್ಯಕ್ರಮ ಮುಗಿಯುವವರೆಗೆ 5,000 ಚೇರ್ ಆಸನ ವ್ಯವಸ್ಥೆ ಮಾಡ್ಬೇಕಂತ ಮಾಡಿದ್ವಿ. ಆಮೇಲೆ ಅಲ್ಲಿ ಮೇಲ್ಪಟ್ಟ ಏನು ಸ್ಟೆಪ್ಸ್ ಅದಾವಲ್ಲ, ಅಲ್ಲಿ 3,000 ಜನರ ಅಷ್ಟು ಕೆಪಾಸಿಟಿ ಐತಿ. ಅಂದರೆ ಹೆಚ್ಚು ಕಡಿಮೆ 15 + 5 23,000 ಜನರ ಆಸನವನ್ನು ಅರೇಂಜ್ ಮಾಡೀವಿ. ಅದಕ್ಕೂ ಮೀರಿ ಬಂದ್ರೆ ಒಳ್ಳೆಯದಾಗ್ತದೆ. ಮಹಿಳೆಯರಿಗಾಗಿ ಕೆಲವೊಂದಿಷ್ಟು ಪಾಠನ ಬರ್ತೀವಿ ಪ್ರತ್ಯೇಕವಾಗಿ. ಒಳಗೆ ಬರ್ಬೇಕು, ಅದನ್ನು ಬರೀರಿ. ವಿಶೇಷವಾಗಿ ಮಹಿಳೆಯರಿಗೆ ವಿಶೇಷವಾದಂಥ ಆಮಂತ್ರಣವನ್ನು ಕೊಡತ್ತೀವಿ. ಎಲ್ಲರೂ ಬರಬೇಕು. ಯಾಕಂದ್ರೆ ಅವ್ರ ಕುರಿತಾಗಿನ ಸ್ಕೀಮ್ಗಳು ಭಾಳ ಅದಾವ ನಮ್ಮ ಅರ್ಬನ್ ಬ್ಯಾಂಕದ್ದು. ಅವರು ಎಲ್ಲ ಬರ್ತಾರೆ, ನೀವು ಮಾಡ್ತಾರೆ ಸರ್. ಎಲ್ಲ ನಮ್ಮ ಎಷ್ಟು ಶಾಖೆಗಳದಾವಲ್ಲ, ಈಗಾಗಲೇ 13 ಶಾಖೆಗಳು ಕಾರ್ಯನಿರತವಾಗಿದ್ದಾವೆ. ಅಷ್ಟಕ್ಕಷ್ಟು ಜನರೂ ಕೂಡ ಬರ್ತಾರೆ. ಹೆಚ್ಚು ಕಡಿಮೆ ನನ್ನ ಅಂದಾಜು ಪ್ರಕಾರ 35,000 ರಿಂದ 40,000 ಜನ ಸೇರ್ತೈತಿ ಅಂತ ನಾವು ಅಂದಾಜು ಇಟ್ಕೊಂಡಿದ್ವಿ. ಅದಕ್ಕಿಂತನೂ ಹೆಚ್ಚಿಗೆ ಜನ ಸೇರ್ತಾರೆ ಡೆಫಿನೆಟ್. ಮತ್ತು DK ಶಿವಕುಮಾರ್ ಸಾಹೇಬ್ರು ಬಿಟ್ಟು ಮತ್ತೆ ಬೇರೆದವ್ರು ಯಾರು? 5 ಜನ ಸಚಿವರು ಅದಾರ ಮತ್ತು 4 ಜನ 3 ಜನ ಲೋಕಸಭಾ ಸದಸ್ಯರು, ಒಬ್ಬರು ರಾಜ್ಯಸಭಾ ಸದಸ್ಯರು ಅದಾರ, ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಶಾಸಕರಂತೂ ಹೆಚ್ಚು ಕಡಿಮೆ 13 ಜನ ಶಾಸಕರು ಅದಾರ. ಅಂದರೆ ಶಾಸಕರು, MLCಗಳು, ಮಾಜಿ ಶಾಸಕರು ಹಾಗೂ ಸಹಕಾರಿ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು 13 ಜನ ಅದಾರ, ಅವರು ಕೂಡ ಬರ್ತಾ ಇದ್ದಾರೆ. ಕಾರ್ಯಕ್ರಮದ ಪತ್ರಿಕೆಯಲ್ಲಿರ್ತಕ್ಕಂಥ ಅಷ್ಟು ಗೆಸ್ಟ್ಗಳು 100% ಬರ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ಇದೆ. 11 ಲಕ್ಷ ಅರ್ಬನ್ ಬ್ಯಾಂಕ್ ಏನೇ ಸುಸಜ್ಜಿತವಾದಂಥ ಏನೇನು ಐತೆ? ಸುಸರ್ಜಿತವಾಗಿ ಮೊನ್ನೆ ಶಿಂದೆ ಸಾಹೇಬ್ರು ಬಹುತೇಕ ಎಲ್ಲನೂ ಹೇಳಿದಂಗೆ ನಿಮಗೆ ಗೊತ್ತೈತಿ. ಮೊನ್ನೆ ಪ್ರೆಸ್ ಮೀಟ್ನಾಗಿದ್ರಿ. ಅದರ ವಿವರವಾದ ಕೂಡ ಅಂದ್ರೆ ನಾನು ಇನ್ನೊಮ್ಮೆ ಹೇಳಂದ್ರೂ ಹೇಳ್ತೇನೆ, ಏನು ತಕರಾರಿಲ್ಲ. ಒಂದು ಎಂಟ್ರೆನ್ಸ್ ರಿಸೆಪ್ಷನ್ ಐತಿ, ಅದ್ರ ಬಾಜುಕಿನ ಒಂದು ನಮ್ಮದು ಗಿರೀಶ್ ನಗರ್ ಶಾಖೆ ಇತ್ತು, ಅದರದ್ದು ಆಫೀಸ್ ಕೂಡ ಐತಿ. ಅಲ್ಲಿಂದ ಈ ಕಡೆ ರೈಟ್ ಸೈಡಿಗೆ ಬಂದ ಕೂಡಲೇ ನಮ್ಮ ಕೆಲವೊಂದಿಷ್ಟು ಎಲ್ಲ ಒಂದು ಸಭಾಂಗಣ ಐತಿ. ಅದ್ರ ನೆಕ್ಸ್ಟ್ ಒಳಗೆ ಹೋದ ಕೂಡಲೇ ಅಲ್ಲಿ ವೈರಿಂಗ್ ರೂಮ್ಸ್ ಐತಿ. ಅದ್ರ ಮ್ಯಾಗ ಒಂದು ನಿರ್ದೇಶಕರ ಕೊಟ್ಟರು. ಭಾಳಷ್ಟು ಕಾಳಜಿ ವಹಿಸಿ ಸುನೀಲ್ ಕಡ್ಪಟ್ಟಿ ನಮ್ಮ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು, ಅವರು ಕೂಡ ಭಾಳಷ್ಟು ಕಾಳಜಿ ಒಳಗೆ ನಾವು ಒಂದೇನೋ ದೊಡ್ಡ ಕಟ್ಟಡ ಮಾಡತ್ತೀನಿ, ಅದನ್ನು ಭಾಳಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡ್ಬೇಕಂತ ಕಾಳಜಿಯಿಂದ ಅವರು ಕೂಡ ಭಾಳಷ್ಟು ಸಹಕಾರದಿಂದ ನಾವು ಯಾವ ರೀತಿಯಾಗಿ ಹೇಳಿವಿ ಅದೇ ರೀತಿಯಾಗಿ ಕಟ್ಟಡವನ್ನು ನಿರ್ಮಾಣ ಮಾಡ್ಕೊತಾರೆ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಊಟದ ವ್ಯವಸ್ಥೆ ಮಾಡಿರಿ. ಊಟದ ವ್ಯವಸ್ಥೆ ಹೆಚ್ಚು ಕಡಿಮೆ ನಾವು ಈಗ 30,000 ಜನರದ್ದು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗ್ 10,000 ಜನರದ್ದು ರೆಡಿ ಪೊಸಿಷನ್ ಒಳಗಿರ್ತೀವಿ. ಹೆಚ್ಚು ಕಡಿಮೆ 40,000 ಜನರಿಗೆ ಆಗುವಷ್ಟು ನಾವು ಊಟದ ವ್ಯವಸ್ಥೆಯನ್ನು ರೆಡಿ ಒಳಗೆ ಇಟ್ಕೊಂಡಿವಿ. ಇದು ಕೇವಲ ಅರ್ಬನ್ ಬ್ಯಾಂಕಿಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕಾಗಿ ಅವ್ರು ಕರೆಸ್ತೀವಿ. ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿ ಇಡ್ತೀವಿ. ಜನರ ನಿರೀಕ್ಷೆ 108 ಇರ್ಬೋದು, ಆದರೆ ಎಲೆಕ್ಷನ್ ಸಂಬಂಧ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಆ ರೀತಿಯಾದಂಥ ಯಾವುದೇ ಭಾವನೆಗಳು ಕೂಡ ನನ್ನಲ್ಲಿಲ್ಲ. ಈ ಕಾರ್ಯಕ್ರಮ ಕೇವಲ ಬ್ಯಾಂಕಿನ ಉದ್ದೇಶಕ್ಕಾಗಿ ಕರೆಸ್ತಕ್ಕಂಥದ್ದು ಮತ್ತು ಇನ್ಯಾವುದೇ ಉದ್ದೇಶಕ್ಕಾಗಿಯೂ ಅಲ್ಲ ಅಂತಕ್ಕಂಥದ್ದನ್ನು ಭಾಳಷ್ಟು ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೀನಿ. ಯಾವುದೇ ರೀತಿಯಾದಂಥ ಮುಂದಿನ ತಯಾರಿ ಬಗ್ಗೆ ಈಗ ಮಾತಾಡೋಂಗಿಲ್ಲ. ಈ ಕಾರ್ಯಕ್ರಮ ಕೇವಲ ಅರ್ಬನ್ ಬ್ಯಾಂಕ್ ನೂತನ ಪ್ರಧಾನ ಕಚೇರಿ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ, ಅದನ್ನಷ್ಟು ಮಾತ್ರ ತಿಳಿಸ್ಬೇಕು.